ರಾಜಧಾನಿಯಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯ ಮುಂದುವರೆದಿದೆ. ಇಲ್ಲಿ ಎಚ್ಡಿಆರ್ ಲೇಔಟ್ನಲ್ಲಿ ಜಿಬಿಎಯಿಂದ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಬಿಎಸ್ಎನ್ಎಲ್ ಕಚೇರಿಯಿಂದ ನಾಗವಾರ ರಸ್ತೆವರೆಗೆ ಕಾರ್ಯಾಚರಣೆ ಮಾಡಲಾಗಿದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಅಂಗಡಿಗಳು, ಶೆಡ್ಗಳು, ಜಾಹೀರಾತು ಫಲಕಗಳ ತೆರವು ಕಾರ್ಯ ಮುಂದುವರೆದಿದೆ. ರಾಜಧಾನಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮುಂದುವರೆದಿದೆ. ಎಚ್ಬಿಆರ್ ಲೇಔಟ್ನಲ್ಲಿ ಜಿಬಿಎಯಿಂದ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಬಿಎಸ್ಎನ್ಎಲ್ ಕಚೇರಿಯಿಂದ ನಾಗವಾರ ರಸ್ತೆವರೆಗೆ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಅಲ್ಲಿ ಅಂಗಡಿಗಳು, ಶೆಡ್ಗಳು ಮತ್ತೆ ಜಾಹೀರಾತು ಫಲಕಗಳ ತೆರವು ಕಾರ್ಯ ಕೂಡ ಮುಂದುವರೆದಿದೆ. ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ಸದ್ಯ ಜಿಬಿಎ ಮಹತ್ವದ ಕ್ರಮ ತೆಗೆದುಕೊಂಡಿದೆ. ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯ ಮುಂದುವರಿಕೆ ಶುರುವಾಗಿದೆ. ಬೆಂಗಳೂರು ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಸುದೀರ್ಘವಾಗಿ ಕಳೆದ ವಾರಗಳಿಂದಲೂ ಕೂಡ ಮುಂದುವರೆದಿದೆ. ಈಗ ಬೆಂಗಳೂರು ಉತ್ತರ ನಗರ ಪಾಲಿಕೆ ವಲಯ 1ರ ವ್ಯಾಪ್ತಿಯ ಸರ್ವಜ್ಞ ನಗರ ವಿಭಾಗದ ಎಚ್ಬಿಆರ್ ಲೇಔಟ್ನಲ್ಲಿ ನರೇಂದ್ರ 10 ರಸ್ತೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇಲ್ಲಿ ಬಿಎಸ್ಎನ್ಎಲ್ ಕಚೇರಿಯಿಂದ ನಾಗವಾರ ಮುಖ್ಯ ರಸ್ತೆವರೆಗೆ ಪಾದಚಾರಿ ಮಾರ್ಗವನ್ನ ಅತಿಕ್ರಮಿಸಿಕೊಂಡಂತಹ ಅಂಗಡಿಗಳಾಗಿರ್ಬೋದು, ತಾತ್ಕಾಲಿಕ ಶೆಡ್ಡು, ಹಾಗೆ ಜಾಹೀರಾತು ಫ್ಲೆಕ್ಸು ಹಾಗೂ ಇತರೆ ಅಕ್ರಮ ನಿರ್ಮಾಣಗಳನ್ನು ಜೆಸಿಬಿ ಮತ್ತು ಸಿಬ್ಬಂದಿಗಳ ಸಹಾಯದಿಂದ ತೆರವುಗೊಳಿಸಲಾಗಿದೆ. ಪಾದಚಾರಿಗಳಿಗೆ ಸುಗಮ ಸಂಚಾರವನ್ನು ಕಲ್ಪಿಸೋದು ಹಾಗೆ ಸಾರ್ವಜನಿಕ ರಸ್ತೆಗಳ ಮೇಲಿನ ಅತಿಕ್ರಮಣವನ್ನ ನಿವಾರಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಜಿಬಿಎ ಅಧಿಕಾರಿಗಳೊಂದಿಗೆ ಪೊಲೀಸ್ ಸಿಬ್ಬಂದಿ ಕೂಡ ಭದ್ರತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿಯೂ ಕೂಡ ವಲಯ 1ರ ವಿವಿಧ ಪ್ರದೇಶಗಳಲ್ಲಿ ಇದೇ ರೀತಿಯ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಮುಂದುವರಿತಾ ಇದೆ. ಇಲ್ಲಿ ಸಾರ್ವಜನಿಕರು ಹಾಗೆ ಪಾದಚಾರಿಗಳ ಮಾರ್ಗಗಳನ್ನು ಅತಿಕ್ರಮಿಸದಂತೆ ಇಲ್ಲಿ ಜಿಬಿಎ ಮನವಿ ಕೂಡ ಮಾಡಿಕೊಂಡಿದೆ. ಮತ್ತೆ ಒಟ್ಟಾರೆಯಾಗಿ ಈಗ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೆ ಸುಗಮ ಸಂಚಾರ ಕಲ್ಪಿಸುವಂತ ನಿಟ್ಟಿನಲ್ಲಿ ಜಿಬಿಎ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಇದು ನಮ್ಮ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡರ ನೇತೃತ್ವದಲ್ಲಿ ಪಾದಚಾರಿಗಳಿಗೆ ಅನುವಾಗಬೇಕು ಎಂಬ ಅರ್ಥದಲ್ಲಿ ಸದ್ಯ ಯಾರೆಲ್ಲ ಈ ಪಾದಚಾರಿ ನಡೆಯುವಂತ ಪ್ಲೇಸ್ನ ಮೇಲೆ ಒತ್ತುವರಿಯಾಗಿ ತೆಗೆದುಕೊಂಡು ಅಂಗಡಿ ಹಾಕಿರೋದು, ಶೆಡ್ ಹಾಕೊಂಡಿರೋದು, ಜೊತೆಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಅನ್ನ ನಿರ್ಮಿಸಿರ್ತಾರಲ್ಲ, ಸೊ ಇದರಿಂದ ಪಾದಚಾರಿಗಳು ಅವ್ರು ಓಡಾಡುವಂತ ಜಾಗ ಬಿಟ್ಟು ರಸ್ತೆಗಿಳಿಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಸೊ ಹಾಗಾಗಿ ಈ ಆಯಾಮದಲ್ಲಿ ಅವರಿಗೆ ಮೀಸಲಿಟ್ಟಂತ ಜಾಗ ಅವರೇ ಓಡಾಡಬೇಕು, ಅದನ್ನು ಯಾರು ಒತ್ತುವರಿ ಮಾಡ್ಕೊಳ್ಳುವಾಗಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಭೈರೇಗೌಡರು ಈ ಒಂದು ಯೋಜನೆಯನ್ನ ನೆನೆಗುದಿಗೆ ಬಿದ್ದಂತಹ ಫುಟ್ಪಾತ್ ಮೇಲಿನ ಈ ಒತ್ತುವರಿ ಅಂಗಡಿಗಳು ಇದೆಲ್ಲವನ್ನು ಕೂಡ ಬೆಳಕಿಗೆ ತಂದ್ರು. ಈ ಆಯಾಮದಲ್ಲಿ ಸದ್ಯ ಜಿಬಿಎ ಅಧಿಕಾರಿಗಳು ಅವರಿಗೆ ಪೊಲೀಸರು ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾರೆಲ್ಲ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ರಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆಗೆದುಹಾಕಲಾಗಿದೆ. ಶೆಡ್ಗಳು ಏನೇ ಇದ್ರೂ ಕೂಡ ತೆರವುಗೊಳಿಸಿದ್ದಾರೆ. ಪಾದಚಾರಿಗಳಿಗೆ ನಡೆದಾಡೋಕೆ ಅನುವು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಾವು ಡಿಪೆಂಡ್ ಆಗ್ತೀವಿ. ಎಲ್ಲರೂ ಇವತ್ತು ಬೆಂಗಳೂರು ನಡೆಯೋದು. ಇದರಲ್ಲೂ ಕೂಡ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ. ಮಧ್ಯಮ ವರ್ಗನೂ ಬೇಕು, ಶ್ರೀಮಂತರು ಬೇಕು, ದುಡಿಯೋ ವರ್ಗನೂ ಬೇಕು, ಬಡವರು ಬೇಕು. ಎಲ್ಲರೂ ಇದ್ರೇನೆ ಬೆಂಗಳೂರು ಚಕ್ರ ಬೆಂಗಳೂರಿನ ಚಕ್ರ ಮುಂದಕ್ಕೆ ಸಾಗುವುದು. ಯಾವುದು ಈ ಕಾಲ್ ಚಕ್ರದಲ್ಲಿ ಒಂದು ಚಕ್ರ ಮುಂದುವರೆದು ಕೂಡ ಬೆಂಗಳೂರು ಮುಂದಕ್ಕೆ ಸಾಗೋದು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನ ವಿಶ್ಲೇಷಣೆ ಮಾಡಕ್ ಹೋದರೆ ಶ್ರೀಮಂತರು ಹೆಚ್ಚು ಬಡವರು ಕಮ್ಮಿ ಅಥವಾ ಬಡವರೇ ಹೆಚ್ಚು ಶ್ರೀಮಂತರು ಕಮ್ಮಿ ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಬಟ್ ಎಲ್ಲರೂ ಬೇಕು. 4 ಚಕ್ರ ಇದ್ದಂಗೆ 4 ಚಕ್ರದಲ್ಲಿ 4 ಇಂಪಾರ್ಟೆಂಟ್. ಒಂದು ಮುಗಿದವರು ಕೂಡ ಬೆಂಗಳೂರಿನ ಗಾಡಿ ಮುಂದುವರಿಸಬೇಕು. ಎಲ್ಲರೂ ಇದ್ದಾರೆ. ಬಡವರು ಬದುಕಬೇಕು, ಶ್ರೀಮಂತರು ಬದುಕಬೇಕು. ಶ್ರೀಮಂತ ಹಾಳಾಗೋಗಿ ಅಂತ ನಾನು ಹೇಳಕ್ಕಾಗುದಿಲ್ಲ, ಬಡವರು ಹಾಳಾಗೋಗಿ ಅಂತ ಹೇಳಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಾವು ಡಿಪೆಂಡ್ ಆಗ್ತೀವಿ. ಎಲ್ಲರೂ ಬದುಕು ಬೆಂಗಳೂರು ನಡೆಯೋದು. ಇದರಲ್ಲೂ ಕೂಡ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ. ಮಧ್ಯಮ ವರ್ಗನೂ ಬೇಕು, ಶ್ರೀಮಂತರು ಬೇಕು, ದುಡಿಯೋ ವರ್ಗನೂ ಬೇಕು, ಬಡವರು ಬೇಕು. ಎಲ್ಲರೂ ಇದ್ರೇನೆ ಬೆಂಗಳೂರು ಚಕ್ರ ಬೆಂಗಳೂರಿನ ಚಕ್ರ ಮುಂದಕ್ಕೆ ಸಾಗುವುದು.
ಯಾವುದು ಈ 4 ಚಕ್ರದಲ್ಲಿ 1 ಚಕ್ರ ಮುಂದುವರೆದು ಕೂಡ ಬೆಂಗಳೂರು ಮುಂದಕ್ಕೆ ಸಾಗೋದು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಶ್ರೀಮಂತರು ಹೆಚ್ಚು, ಬಡವರು ಕಮ್ಮಿ, ಅಥವಾ ಬಡವರೇ ಹೆಚ್ಚು, ಶ್ರೀಮಂತರು ಕಮ್ಮಿ, ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಬಟ್ ಎಲ್ಲರೂ ಬೇಕು. 4 ಚಕ್ರ ಇದ್ದಂಗೆ 4 ಚಕ್ರದಲ್ಲಿ 4